Hi all, welcome back to my channel Rakshita Vlogs. Hi all, ಅಂದರೆ ಇವತ್ತು ಫುಲ್ ಎಕ್ಸೈಟೆಡ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀನೇ ಎಕ್ಸೈಟೆಡ್. ನನ್ನ ಫೋನಲ್ಲಿ ಇದೇ ಲಾಸ್ಟ್ ನಾನಿವತ್ತು ನನ್ನ ಫೋನ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ನಾನು 20 ಡೇಸ್ ಆಗಿತ್ತು ನನ್ನ ಫೋನ್ ಬುಕ್ ಮಾಡಿ. ಲಾಂಚ್ ಆಗಿದ್ದು ನೆಕ್ಸ್ಟ್ ಡೇನೇ ನಾನು ಬುಕ್ ಮಾಡಿದ್ದು. ಫ್ರೈಡೇ ಲಾಂಚ್ ಆಗಿದ್ದು, ಸ್ಯಾಟರ್ಡೇ ಬುಕ್ ಮಾಡಿದ್ದು. ನಾನಂತೂ ತುಂಬ ಡ್ಯಾಮ್ ಶೋರ್ ಆಗಿದೆ ನಾನು ಪ್ರೋ ಮ್ಯಾಕ್ಸ್ ತೊಗೊಳ್ಳೋದು ಅಂತ ಈ ಸತಿ. ಮತ್ತು ಪರ್ಟಿಕ್ಯುಲರಾಗಿ ಆರೆಂಜ್ ಕಲರ್ ನ್ಯೂ ಕಲರ್ ಆಗಿರೋದ್ರಿಂದ ನಾನು ಆರೆಂಜ್ ಕಲರ್ ಟ್ರೈ ಮಾಡ್ತಾ ಇದ್ದೀನಿ ಈ ಸತಿ. ವೈ ನಾಟ್ ಸಿಲ್ವರ್ ಅಂತಂದರೆ ಸಿಲ್ವರ್ಗೂ ನನಗೂ ಸ್ವಲ್ಪ ಆಗಿ ಬರೋಲ್ಲ, ಹಂಗಾಗಿ ಬೇಡ ಸಿಲ್ವರ್ ಚಾನ್ಸಸ್ ತೊಗೊಳ್ಳೋದು. ಮತ್ತು ನೆವಿ ಬ್ಲೂನು ಅಷ್ಟೇ. ಇವಾಗ ಆಲ್ರೆಡಿ ನನ್ನ ಹತ್ರ ನೆವಿ ಬ್ಲೂ ಇರೋದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಅನಿಸಲ್ಲ. ಇದು ಹೊಸ ಕಲರ್ ಲಾಂಚ್ ಮಾಡಿರೋದ್ರಿಂದ ಇದನ್ನೇ ಟ್ರೈ ಮಾಡೋಣ ಅಂತ ನಾನು ಫಿಕ್ಸ್ ಆಗಿದೆ. 256 GB ನಾನು ತೊಗೋತಾ ಇರೋದು. ಸೊ ಇದು ನಾನು ತುಂಬ ದಿನದಿಂದನೇ ಆಯಿತು, ನನ್ನ ಬರ್ಡೇಯಿಂದನೂ ಅಷ್ಟೇ ಅವತ್ತು ಎಲ್ಲ ನೋಡಿಕೊಂಡು ಬಂದಿತ್ತು 16 ಪ್ರೋ ಮ್ಯಾಕ್ಸಿಗೆ. ಬಟ್ ನನಗೆ ಆವಾಗ ಆಲ್ಮೋಸ್ಟ್ 17 ಲಾಂಚ್ ಆಗ್ತಾ ಇರೋದ್ರಿಂದ ಅವರು ಏನದು ಸ್ಟಾಪ್ ಮಾಡಿದರು 16 ಪ್ರೋ ಮ್ಯಾಕ್ಸ್ ಎಲ್ಲನೂ. ಮತ್ತು ನಾನು ಬೇಕಾಗಿರೋದು ಕಲರ್ನು ನಾನು ಆರ್ಡರ್ ಮಾಡಿದ್ದೆ, ಬಟ್ ಅದು ಬರಲಿಲ್ಲ, ಸ್ಟಾಕ್ಸ್ ಬರಲಿಲ್ಲ ಅಂತ ಹೇಳಿದ್ರು. ಹಂಗಾಗಿ 17 ಬರಲಿ, ಅದಾದಮೇಲೆ ನಾನು ನೋಡ್ಕೊಂಡು ಡಿಸೈಡ್ ಮಾಡೋಣ ಅಂತ ನಾನು ಫಿಕ್ಸ್ ಆಗಿದ್ದೆ. ಮತ್ತು ಇವತ್ತು ಅಷ್ಟೇ ತುಂಬ ಕೋಇನ್ಸಿಡೆನ್ಸ್ ಏನು ಅಂತಂದರೆ, ನಾನು ಒಂದು ಫಂಕ್ಷನ್ಗೆ ಹೋಗಿದ್ದು. ಫಂಕ್ಷನ್ಗೆ ನಾನು ಸ್ಯಾರಿ ಬೇಡ ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಮತ್ತು ಫೋನ್ ಯಾವತ್ತು ಬರುತ್ತೆ ಏನು ಅಂತ ನಮಗೆ ಐಡಿಯಾ ಇರಲಿಲ್ಲ, ಯಾಕಂದರೆ ನಾನು ಬುಕ್ ಮಾಡಿ 20 ಡೇಸ್ ಆಗಿತ್ತು ಆಲ್ರೆಡಿ. ಹಾಗಾಗಿ ನಾನು ಲಾಸ್ಟ್ ವೀಕು ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಇನ್ನೂ ಗೊತ್ತಿಲ್ಲ ಮೇಡಮ್, ಈ ಮಂತ್ ಎಂಡಿಂಗಲ್ಲಿ ಬರಬಹುದು ಅಂತ ಹೇಳಿದರು. ಆಮೇಲೆ ಸಡನ್ನಾಗಿ ಫಂಕ್ಷನಿಂದ ಬಂದಿದ ತಕ್ಷಣ ಕಾಲ್ ಬಂತು. ಹಾಗೆ ನಾನು ಕೋಇನ್ಸಿಡೆನ್ಸ್, ಅದು ಕಲರ್ ನಾನು ಡ್ರೆಸ್ಗೂ ಮತ್ತು ಫೋನ್ ತೊಗೊಂಡಿದ್ದ ಕಲರ್ಗೂ ಅದು ಮ್ಯಾಚ್ ಆಗಿದ್ದು. ಎಲ್ಲ ಅನ್ಕೊಬೋದು ಪ್ಲ್ಯಾನ್ ಮಾಡಿ ಹಾಕ್ಕೊಂಡು ಹೋಗಿರೋದು ಅಂತ, ಬಟ್ ನಾನು ಪ್ಲ್ಯಾನ್ ಮಾಡಿ ಹಾಕ್ಕೊಂಡು ಹೋಗಿಲ್ಲ. ನಾನು ಏನದು ಫಂಕ್ಷನಿಂದ ಬಂದಿದ ತಕ್ಷಣ ಕಾಲ್ ಬಂತಲ್ಲ, ಹಂಗೆ ನಾನು ರಿಸೀವ್ ಮಾಡ್ಕೊಳ್ಳೋಕೆ ಹೋಗಿದ್ದು. ಎಲ್ಲ ಕೋಇನ್ಸಿಡೆನ್ಸ್ ಅದು. ಆರೆಂಜ್ ಕಲರ್ ಫೋನು, ಆರೆಂಜ್ ಕಲರ್ ಡ್ರೆಸ್ಸು ಫುಲ್ಲು ಮ್ಯಾಚಿಂಗ್ ಆಗ್ತಾಯಿದೆ. ನನಗಂತೂ ಫುಲ್ ಎಕ್ಸೈಟ್ ಆಗಿದ್ದೆ. ಒಂದು 5 ಇಯರ್ಸ್ ಆದಮೇಲೆ ನಾನು ನ್ಯೂ ಫೋನ್ ತಗೊತಾ ಇರೋದ್ರಿಂದ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ನನಗೆ. ಫೋನ್ ಅಂಗಡಿಗೆ ಹೋದರೆ ಅಂತೂ ಇಷ್ಟೊತ್ತಾಗುತ್ತೆ ಅಂತ ನನಗೆ ಗೊತ್ತಾಗಿದೆ ಇದೇ ಸತಿ. ಆಲ್ಮೋಸ್ಟ್ 2 ಅವರ್ಸೇ ಆಯಿತು, ಯಾಕಂದರೆ ಫೋನಲ್ಲಿ ಡೇಟಾ ಟ್ರಾನ್ಸ್ಫರು ಎಲ್ಲ ಮಾಡಿಕೊಂಡು ಬರಬೇಕಾಗಿತ್ತಲ್ಲ. ನನಗಂತೂ ನಾನು ಓಪನ್ ಮಾಡ್ತಾಯಿದ್ರೆ ನಂಗೆ ನಂಬೋಕ್ಕೆ ಆಗ್ತಾ ಇರಲಿಲ್ಲ. ಒಂಥರ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೆ ನಾನು ದಿಹಾನ್ ಮತ್ತು ನನ್ನ ಹಸ್ಬೆಂಡ್ 3 ಜನನೂ ಹೋಗಿದ್ವಿ. ಅದು ಮಂಡೇನೇ ಫೋನ್ ಬಂದಿದ್ದು. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಸ್ಪೆಷಲ್ ಖುಷಿನೇ ಇತ್ತು. ನಾನು ಅಂದ್ಕೊಂಡಿರಲಿಲ್ಲ ಸ್ವಲ್ಪ ಲೇಟ್ ಆಗಬಹುದು, ಇನ್ನೂ 10-15 ಡೇಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅಂದರೆ ಪ್ರಿಪೇರ್ ಆಗಿದ್ದೆ ಅಷ್ಟೇ. ಕಾಲ್ ಬಂದಿದ್ದ ತಕ್ಷಣ ಇಮಿಡಿಯೇಟಾಗಿ ಹೋಗಿ ರಿಸೀವ್ ಮಾಡ್ಕೊಂಡಿದ್ದು. ತುಂಬ ದಿನದಿಂದ ನಾನು ಸೇವಿಂಗ್ಸ್ ಮಾಡಿಕೊಂಡು, ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಅಷ್ಟೇ, ಅವ್ರೂ ತುಂಬ ದಿನದಿಂದ ಕೊಡಿಸ್ಬೇಕು ಅನ್ನೋದಿತ್ತು. ಆದರೆ ಜುಲೈಯಲ್ಲೇ ತೊಗೋಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಲೇಟ್ ಆದ್ರೂ ಬೆಸ್ಟ್ ವರ್ಷನೇ ತೊಗೊಂಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇರುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಇದು ನೆನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಹಳೆ ಫೋನಲ್ಲಿ ಮಾಡಿದ್ದೆ ಅರ್ಧ ವಿಡಿಯೋ, ಇವತ್ತು ಹೊಸ ಫೋನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸ ಫೋನಲ್ಲಿ ಫಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ವೆಯ್ಟ್ ಮಾಡಿ ತೊಗೊಂಡಿದ್ದು ನಾನು ಫೋನ್ನ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಮತ್ತು ನೆನ್ನೆನೂ ಅಷ್ಟೇ, ಅದು ಅವ್ರು ಹೇಳಿದರು ಒಂದು 15-20 ಡೇಸ್ ಆಗುತ್ತೆ ಬರೋದಕ್ಕೆ ಅಂತ. ಆಲ್ಮೋಸ್ಟ್ 25 ಡೇಸೇ ಆಯಿತು ನಾನು ಬುಕ್ ಮಾಡಿ ತೊಗೊಳ್ಳೋಷ್ಟೊತ್ತಿಗೆ. ನಿನ್ನೆ ಅಲ್ಲಿ ಸ್ವಲ್ಪ ಫೋನ್ ಎಕ್ಸ್ಚೇಂಜ್ ಇತ್ತಲ್ವ, ಆ ಫೋನ್ ಕೊಟ್ಟು ತೊಗೊಳೋದ್ರಿಂದ ತಿರ್ಗಾ ಆ ಫೋನಲ್ಲೆಲ್ಲ ನಾನು ಅಷ್ಟೊಂದು ವೀಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ. ಮತ್ತು ಎಲ್ಲ ಹಂಗಂಗೆ ಬೇಗ ಈಗ ಏನು ಬಿಲ್ಲಿಂಗು ಅದೆಲ್ಲ ಆಗ್ತಾಯಿತ್ತಲ್ವ, ಹಂಗಾಗಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ. ಇವತ್ತು ಅದು ನೆನ್ನೆ ಮಂಡೇನೇ ಬಂದಿದ್ದು, ಕಾಲ್ ಮಾಡಿದ್ರು, ಹಿಂಗೆ ನಿಮ್ಮ ಫೋನ್ ಬಂದಿದೆ, ಬಂದು
ಬುಕ್ಕಿಂಗ್ ಮಾಡಿಬಿಟ್ಟು ಹೋಗಿದ್ರಲ್ಲ ಅಂತ. ಎಸ್ಪೆಷಲಿ ಅದು ಪರ್ಟಿಕ್ಯುಲರ್ಲಿ ಆರೆಂಜ್ ಕಲರ್ ಅಂತಂದಾಗ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿದರು. ಸರಿ ಓಕೆ ಅಂತ. ಮತ್ತು ನಾನು ನನ್ನ ಬರ್ತಡೇಲೇ ತೊಗೋಬೇಕಾಗಿತ್ತು ಜುಲೈಯಲ್ಲಿ. ಆವಾಗ ಏನಕ್ಕೆ ತೊಗೊಳಕ್ಕಾಗಿಲ್ಲ ಅಂದರೆ ಅವಾಗ ನಾನು ಹೋಗಿ ಬುಕ್ ಮಾಡಿದ್ದೆ 16 Pro Max. ಅದು ನನಗೆ ಡೆಸರ್ಟ್ ಕಲರ್ ಬರುತ್ತೆ ಒಂದು, ಆ ಕಲರ್ ಬೇಕು. ಪರ್ಟಿಕ್ಯುಲರಾಗಿ ಕಲರ್ ನನಗೆ ಮ್ಯಾಟರ್ ಆಗುತ್ತೆ, ಕಲರ್ ಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೆ. ಅವಾಗೂ ಆಲ್ಮೋಸ್ಟ್ ಬುಕ್ ಮಾಡಿಬಿಟ್ಟು ಬಂದಿದ್ದೆ ನಾನು ಆ ಕಲರ್ನ. ಅವರು ಸ್ಟಾಕ್ ಬರ್ತಾ ಇಲ್ಲ, ಆಲ್ರೆಡಿ 17 ಲಾಂಚ್ ಆಗ್ತಾ ಇತ್ತಲ್ವ, ಹಂಗಾಗಿ 16 Pro Max ಯಾವುದೂ ಸ್ಟಾಕ್ ಬರ್ತಾ ಇರಲಿಲ್ಲ. ಇವಾಗೂ ಅಟ್ ಪ್ರೆಸೆಂಟ್ ಯಾವುದೂ ಸ್ಟಾಕ್ ಇಲ್ಲ. ಹಾಗಾಗಿ ಅವರು ಸ್ಟಾಕ್ಸ್ ಇರಲಿಲ್ಲ ಅಂತ ಅದಾದಮೇಲೆ ಹೇಳಿದ್ರು. ಹಾಗಾಗಿ ನಾವು ಡಿಸ್ಕಷನ್ಸ್ ಎಲ್ಲ ಆದಮೇಲೆ ಇನ್ನೇನು 17 ಬರ್ತಾ ಇದೆಯಲ್ಲ, ನೋಡೋಣ, ವೆಯ್ಟ್ ಮಾಡೋಣ. 17 ಬಂದಮೇಲೂ ನೋಡೋಣ ಯಾವುದಾಗುತ್ತೋ ಅಂತ ಅಂದ್ಕೊಂಡ್ವಿ. ಬಟ್ ಫೈನಲಿ ದ ಬೆಸ್ಟ್ ವರ್ಷನ್ ಹೋದ್ರೇ ಬೆಟರ್ ಅಂತ ಅನ್ನಿಸ್ತು. 16 Pro Max ಅಂದ್ಕೊಂಡಿದ್ದೀನಲ್ಲ, ಸೊ ಇವಾಗ 17 Pro Max ತೊಗೊಂಡಿದ್ದೀನಿ. 12 ಇದ್ದಿತ್ತು ನನ್ನ ಹತ್ರ ಫಸ್ಟು. ಇಟ್ಸ್ ಬೀನ್ 5 years ಆಯಿತು ಅನಿಸುತ್ತೆ ನನ್ನ ಫೋನ್ಗೂ. ಇವಾಗ ಫೈನಲಿ ನನ್ನ ಹತ್ರ 17 Pro Max ಇದೆ. ಫುಲ್ಲು ಖುಷಿ ಅನ್ನಿಸ್ತಾ ಇದೆ. ಮತ್ತು ನನ್ನದು ಫೋನು ಸ್ವಲ್ಪ ಇಶ್ಯೂ ಆಗಿಬಿಟ್ಟಿತ್ತು, ಬ್ಯಾಟ್ರಿ ಇಶ್ಯೂ, ಸ್ಟೋರೇಜ್ ಇಶ್ಯೂ ಎಲ್ಲನೂ. ಹಾಗಾಗಿ ಚೇಂಜ್ ಮಾಡಲೇಬೇಕಾಗಿತ್ತು. ಸೊ ಇದೊಂದು ಅಪ್ಡೇಟ್ ಆಗಿತ್ತು. ಶೀತ ವೆಯ್ಟ್ ಮಾಡಿ ಮಾಡಿ ಅಲ್ಲಿ ಬಿಸಿಲು. ಇದು ಕುಡ್ದ ಜ್ಯೂಸು, ಶುಗರ್ ಕೇನು. ನೀವು ಫೋನ್, ನೀವು ಬ್ಲಾಗ್. ಮಮ್ಮ ಹತ್ರ ಹೋಗಲ್ವಾ? ಬೆಳಗ್ಗೆ ಇದೆ ನನ್ಗೆ 5 ನಿಮಿಷ ಏನ ನಮ್ಮ ಅತ್ತೆ ಮನೇಲಿ ದೊಡ್ಡಬಳ್ಳಾಪುರಲ್ಲಿ ಫಂಕ್ಷನ್ ಇತ್ತು ಅಂತ ನಾವು ಎಲ್ಲ ಹೋಗಿದ್ದು. ಅಂದರೆ ದೇವರು ತರಿಸಿದ್ರು, ಅಲ್ಲಿ ನಾನ್ ವೆಜ್ ಫಂಕ್ಷನ್, ಹಾಗಾಗಿ ಎಲ್ಲ ಹೋಗಿದ್ವಿ ನಾವು. ನಾನು ನನ್ನ ತಂಗಿ ಇಬ್ಬರು ಫೋನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಮತ್ತು ಡ್ಯುಯಲ್ ಕ್ಯಾಮ್ರಾ ಆಪ್ಷನ್ ಇದೆ. ಅವಳ ಫೋನಲ್ಲಿ ಇದೆಯಾ, ನನ್ನ ಫೋನಲ್ಲಿದೆ. ಅವಳು ಪ್ರೋ ತೊಗೊಂಡಿದ್ದಾಳೆ, ನಾನು Pro Max ತೊಗೊಂಡಿರೋದು. ಹಾಗಾಗಿ ನಾವು ಚೆಕ್ ಮಾಡ್ತಾ ಇದ್ವಿ. ಮತ್ತು ಇವಾಗ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕಾದ್ರೆ ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಒಟ್ಟಿಗೆ ಕ್ಯಾಪ್ಚರ್ ಮಾಡ್ಬೋದು. ಆಪ್ಷನ್ ಇದೆ ಇದರಲ್ಲಿ.